ಸ್ನೇಹಿತರೆ, ರೈತರಿಗೆ ಬೆಳೆ ಪರಿಹಾರದ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ರೈತರು ಬೆಳೆದಿರುವಂಥ ಮುಂಗಾರು ಹಂಗಾಮಿನ ಒಂದು ಮಳೆ ಹೆಚ್ಚಾದಂಥ ಪರಿಸ್ಥಿತಿಯಲ್ಲಿ ಈಗ ಹಲವಾರು ಜಮೀನುಗಳಿಗೆ ನೀರು ನುಗ್ಗಿ ಆ ಒಂದು ಜಮೀನುಗಳನ್ನು ಈಗಾಗಲೇ ಆ ಒಂದು ಬೆಳೆಗಳು ಏನು ಬೆಳೆದಿದ್ದಾರೆ ಆ ಎಲ್ಲ ಬೆಳೆಗಳನ್ನು ನಾಶವಾಗಿರುವಂಥದ್ದು ನೀವು ಕೂಡ ನೋಡ್ತಾ ಇದ್ದೀರಿ. ಅತಿ ಹೆಚ್ಚು ಮಳೆ ಆಗಿರೋದು ಕಾರಣ ಈ ಒಂದು ಬೆಳೆ ಹಾನಿ ಆಗಲಿಕ್ಕೇನೆ ಕಾರಣ ಆಗಿರುವಂಥದ್ದು. ಈ ಬೆಳೆ ಹಾನಿ ಆದ ಒಂದು ರೈತರಿಗೆ ಸರ್ಕಾರದ ವತಿಯಿಂದ ಬೆಳೆ ಪರಿಹಾರ ನೀಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಯಾವ ರೈತರಿಗೆ ಬೆಳೆ ಪರಿಹಾರ ಕೆಲವು ರೈತರಿಗೆ ಬಂದಿದೆ, ಇನ್ನೂ ರೈತರಿಗೆ ಬರಬೇಕಾಗಿರುವಂಥದ್ದು. ಈಗ ಬೆಳೆ ಪರಿಹಾರ ಯಾವ ರೈತರಿಗೆ ಬರುತ್ತೆ, ಎಂಥ ರೈತರಿಗೆ ಬರುತ್ತೆ, ಆ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೇಕು. ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ, ಬೆಳೆ ಪರಿಹಾರ 2024 ಮತ್ತು 25ನೇ ಸಾಲಿನಲ್ಲಿ ಬೆಳೆ ವಿಮೆ ಮಾಡಿಸಿದಂಥ ರೈತರಿಗೆ ಮಾತ್ರ ಈ ಹಣವನ್ನು ಬರುವಂಥದ್ದು. ಎಲ್ಲ ರೈತರಿಗೆ ಬರುತ್ತಾ ಅಂತ ನೀವು ಕೇಳ್ಬೋದು. ಎಲ್ಲ ರೈತರಿಗೆ ಬರೋದಿಲ್ಲ. ಅದು ಎಷ್ಟೇ ಹಾನಿ ಆದರೂ ಕೂಡ ಬರೋದಿಲ್ಲ. ಯಾಕೆ ಅಂತಂದರೆ ಅದು ಆ ಒಂದು ರೈತರಿಗೆ ಬೇರೆಯೇ ಬರುತ್ತೆ. ಅದನ್ನು ಕೂಡ ಹೇಳ್ತೀನಿ. ಈಗ ಬೆಳೆ ವಿಮೆ ಮಾಡಿಸಿರುವಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮೊನ್ನೆ 3,500 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅವ್ರ ಖಾತೆಗೇನು ಕೂಡ ಹಾಕಿದರು. ಆ ಫಲಾನುಭವಿಗಳಿಗೆ 20,000, 22,000 ಈ ರೀತಿಯಾಗಿ 17,000, 18,000 ಈ ರೀತಿಯಾಗಿ ಕೆಲವೊಂದಿಷ್ಟು ರೈತರಿಗೂ ಕೂಡ 3,500 ಕೋಟಿ ಜಮಾ ಆಗಿರುವಂಥದ್ದು. ಈಗ ಎರಡನೇ ಹಂತದಲ್ಲಿ ಕೂಡ ಬೆಳೆ ವಿಮೆ ಮಾಡಿಸಿದಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ವಿಮೆ ಮಾಡಿಸಲಾರದಂಥ ರೈತರಿಗೂ ಕೂಡ ಬೆಳೆ ಹಾನಿ ಆಗಿದೆಯಲ್ಲ, ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಕೂಡ ಈಗ ರೈತರಲ್ಲಿ ಮೂಡುತ್ತೆ ಪ್ರಶ್ನೆ. ಇದನ್ನು ಕೂಡ ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಚಿಂತನೆ ನಡೆಸಿದೆ, ಅಂದರೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಮಳೆ ಅತಿ ಹೆಚ್ಚಾಗಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ. ರೈತರು ಕೂಡ ಇವ್ರಿಗೂ ಕೂಡ ಒಂದು ಪರಿಹಾರ ಪ್ರತಿ ವರ್ಷ ಕೂಡ ಒಂದು ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಇಂಥ ರೈತರಿಗೂ ಕೂಡ ಹಣ ಬರುತ್ತೆ. ಹಾಗಾಗಿ ಅಂದರೆ ಸ್ವಲ್ಪ ಕಡಿಮೆ ಹಣ ಕೂಡ ಹಾಕ್ತಾರೆ. ಇನ್ನೂ ಸರ್ಕಾರ ಡಿಸೈಡ್ ಮಾಡಿಲ್ಲ. ಇನ್ನೂ ಏನು ಡಿಸೈಡ್ ಮಾಡಿಕೊಂಡು ಎಷ್ಟು ಹಾಕಬೇಕು ಒಂದು ಎಕರೆಗೆ ಅಂತ ಡಿಸೈಡ್ ಮಾಡ್ತಾರೆ. ಈಗ ಒಟ್ಟಿನಲ್ಲಿ ಬೆಳೆ ಪರಿಹಾರ ಅಂತೂ ಬರೋದು ಖಚಿತ. ಎಲ್ಲ ರೈತರಿಗೂ ಕೂಡ ಬರುತ್ತೆ. ಆದರೆ ವಿಮೆ ಮಾಡಿಸಿದಂಥವ್ರಿಗೆ ಹೆಚ್ಚು ಬರುತ್ತೆ. ವಿಮೆ ಮಾಡಿಸದೇ ಇರುವಂಥವ್ರಿಗೆ ರಾಜ್ಯ ಸರ್ಕಾರ ಎಷ್ಟು ನಿಗದಿ ಮಾಡುತ್ತೋ ಗೊತ್ತಿಲ್ಲ. ಆ ಒಂದು ನಿಗದಿ ಆದಂಥ ಸಂದರ್ಭದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.